ವೇವ್ ರೆಕ್ಟಿಫೈಯರ್. ದಿ ಸರ್ಕ್ಯೂಟ್ ಕನೆಕ್ಷನ್ ಈಸ್ ಆಸ್ ಶೋನ್. ಸೊ ಇಲ್ಲಿ ನಾವು ಸರ್ಕ್ಯೂಟ್ ಕನೆಕ್ಷನ್ ತೋರಿಸಿದ್ದೀವಿ. ಸೊ ದಿಸ್ ವಿಲ್ ಬಿ ದಿ ಎ ಸಿ ಸೋರ್ಸ್. ಇದು ನಾವು ಎ ಸಿ ಸೋರ್ಸ್ ಆಗಿರುತ್ತೆ. ನಾವು ಎ ಸಿನ ಏನು ಮಾಡಬೇಕು, ಡಿ ಸಿ ಆಗಿ ಕನ್ವರ್ಟ್ ಮಾಡಬೇಕು. ಅದನ್ನು ಏನು ಮಾಡ್ತೀವಿ, ಇಲ್ಲಿಗೆ ನಾವು ಕನೆಕ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ದಿಸ್ ಹೋಲ್ ಸಿಸ್ಟಮ್ ಇಟ್ ಈಸ್ ಕಾಲ್ಡ್ ಆಸ್, ಅದನ್ನು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಯೂಸ್ ಟು ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದಿ ಅಲ್ಟರ್ನೇಟಿಂಗ್ ಕರೆಂಟ್. ನನಗೆ ಹೈ ವೋಲ್ಟೇಜ್ ಬರ್ತಿದೆ ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ, ಅಥವಾ ಕಡಿಮೆ ವೋಲ್ಟೇಜ್ ಬರ್ತಿದೆ ಅಂದರೆ ಒಂದು ಸ್ವಲ್ಪ ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡೋ ಡಿವೈಸನ್ನು ಏನು ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್, ಅದನ್ನು ನಾವು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈ ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ ದಟ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಒಳಗೆ ಡೀಟೇಲ್ ಆಗಿ ಓದ್ತೀರಾ. ಅದರೊಳಗೆ 2 ಕಾಯಿಲ್ಸ್ ಇರುತ್ತೆ. ಕಾಪರ್ ಕಾಯಿಲ್ಸ್ಗಳನ್ನು ಏನು ಮಾಡ್ತಾರೆ, ಊಂಡ್ ಮಾಡಿರ್ತಾರೆ, ಈ ಥರ ಸುತ್ತಿರ್ತಾರೆ. ಈ ಕಡೆ ಇರೋ ಕಾಯಿಲನ್ನು ಏನು ಕರಿತೀವಿ, ಪ್ರೈಮರಿ ಕಾಯಿಲ್ ಅಂತ ಕರಿತೀವಿ. ಈ ಕಡೆ ಇರೋ ಕಾಯಿಲನ್ನು ಏನು ಮಾಡ್ತೀವಿ, ಅದನ್ನು ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಕಾಯಿಲ್, ಇಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಕಾಯಿಲ್. ಇದು ಸೈಜ್ ಯಾಕೆ ದೊಡ್ಡದಿದೆ, ಇದು ಯಾಕೆ ಕಡಿಮೆ ಇದೆ ಅಂತ ಹೇಳಿದ್ರೆ, ನೀವು ಓದಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ವೇಟ್ ಟಿಲ್ ಅಲ್ಟರ್ನೇಟಿಂಗ್ ಚಾಪ್ಟರ್. ಓಕೆ, ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಬರೋ ತನಕ ನೀವೇನು ಮಾಡಬೇಕು, ವೇಟ್ ಮಾಡಬೇಕು. ಇದಕ್ಕೆಲ್ಲ ರೀಸನ್ ಇದೆ. ಇದನ್ನು ಯಾಕೆ ಇಷ್ಟು ದೊಡ್ಡದು ಮಾಡಿದ್ದಾರೆ, ಇದನ್ನು ಯಾಕೆ ಇಷ್ಟು ಕಡಿಮೆ ಮಾಡಿದ್ದಾರೆ ಅನ್ನೋದಕ್ಕೆಲ್ಲ ರೀಸನ್ ಇದೆ. ಅಲ್ಲೇ ಅದನ್ನು ಓದೋಣ. ಮತ್ತು ಇಲ್ಲಿ ಓದ್ತಾ ಇದ್ಬಿಟ್ರೆ ಮತ್ತೆ ಸುಮಾರು ಇದು ಥಿಯರಿ ಬಿಟ್ಟು ಬೇರೆದೇ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಈ ಥರ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನಾವು ಐರನ್ ಕೋರನ್ನು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಐರನ್ ಕೋರ್ಡ್ ಟ್ರಾನ್ಸ್ಫಾರ್ಮರ್ ಅಂತ ನಾವು ಅದನ್ನು ಕರಿತೀವಿ. ಈ ಕಡೆ ಇರೋದು ಪ್ರೈಮರಿ ಕಾಯಿಲ್, ದಿಸ್ ವಿಲ್ ಬಿ ದಿ ಸೆಕೆಂಡರಿ ಕಾಯಿಲ್. ಇದು ನನಗೆ ಸೆಮಿ ಕಂಡಕ್ಟರ್ ಡಯೋಡ್. ಇದು ನನಗೇನಾಗುತ್ತೆ, ದಿಸ್ ವಿಲ್ ಬಿ ದಿ ಪಿ ಸೈಡ್ ಆಯಿತು, ದಿಸ್ ವಿಲ್ ಬಿ ದಿ ಎನ್ ಸೈಡ್ ಆಯಿತು. ದಿ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಸೆಮಿ ಕಂಡಕ್ಟರ್ ಡಯೋಡ್ ಇಸ್ ಆಸ್ ಶೋನ್. ಹೇಗಿದೆ ಆಯಿತಾ. ಈ ಕಡೆ ಏನು ಮಾಡಿದ್ದೀವಿ, ಲೋಡ್ ರೆಸಿಸ್ಟೆನ್ಸನ್ನು ನಾವು ಕೊಟ್ಟಿದ್ದೀವಿ. ಈ ರೆಸಿಸ್ಟೆನ್ಸನ್ನು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ಕಡೆ ನನಗೇನು ಬರುತ್ತೆ, ನನಗೆ ಔಟ್ಪುಟ್ ಸಿಗುತ್ತೆ. ಸೊ ಔಟ್ಪುಟ್ ಡಿ ಸಿ ನನಗೆ ಈ ಕಡೆ ಸಿಗುತ್ತೆ. ಓಕೆ, ಸೊ ಓಕೆ, ದಿ ಸರ್ಕ್ಯೂಟ್ ಕನೆಕ್ಷನ್ ಕನ್ಸಿಸ್ಟ್ ಆಫ್ alternating current source ಇದೆ, and it consists of the transformer as the primary coil and the secondary coil, and this will be the semiconductor diode, and this will be the load resistance in order to get the output. So output ಅನ್ನು ತಗೊಂಡದಕ್ಕೆ ನಾವೇನು ಮಾಡಿದ್ವಿ, ಈ ಕಡೆ ತಗೊಂಡಿದ್ದೀವಿ. ಆ್ಯಂಡ್ ಈ ಪಾಯಿಂಟನ್ನು ಎ ಆ್ಯಂಡ್ ಬಿ ಅಂತ ರಿಪ್ರೆಸೆಂಟ್ ಮಾಡಿದ್ದೀನಿ, ಆ್ಯಂಡ್ ಈ ಪಾತನ್ನು ನಾನು XY ಪಾತ್ ಅಂತ ನಾನು ಅದನ್ನು ರಿಪ್ರೆಸೆಂಟ್ ಮಾಡಿದ್ದೀನಿ. ಹಾಗಾದರೆ ಏನಾಗುತ್ತೆ ಅಂತ ನೋಡಿ. ಸೊ ಫಸ್ಟ್ ಒನ್, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್, ಇದು ನನಗೆ ಪಾಸಿಟಿವ್ ಹಾಫ್ ಸೈಕಲ್, ನೆಗೆಟಿವ್ ಹಾಫ್ ಸೈಕಲ್, ಪಾಸಿಟಿವ್ ಹಾಫ್ ಸೈಕಲ್. ದಿಸ್ ಈಸ್ ಪಾಸಿಟಿವ್ ಹಾಫ್ ಸೈಕಲ್, ದಿಸ್ ವಿಲ್ ಬಿ ದಿ ನೆಗೆಟಿವ್ ಹಾಫ್ ಸೈಕಲ್, ಆ್ಯಂಡ್ ದಿಸ್ ವಿಲ್ ಬಿ ದಿ ಪಾಸಿಟಿವ್ ಹಾಫ್ ಸೈಕಲ್. ಓಕೆ, ಆಮೇಲೆ ಇಲ್ಲಿ ಏನಾಗುತ್ತೆ, ನೆಗೆಟಿವ್ ಹಾಫ್ ಸೈಕಲ್ ಆಗುತ್ತೆ. ಪಾಸಿಟಿವ್ ಹಾಫ್ ಸೈಕಲ್ ಅಂತ ಹೇಳಿದ್ರೆ, ಸೊ ವೆನ್ ಡ್ಯೂರಿಂಗ್ ದಿ ಪಾಸಿಟಿವ್ ಹಾಫ್ ಸೈಕಲ್, ಇಲ್ಲಿ ನನಗೇನಾಗುತ್ತೆ, ಪಾಸಿಟಿವ್ ಹಾಫ್ ಸೈಕಲ್ ಬರಬೇಕಾದ್ರೆ ಈ ಪಾಯಿಂಟ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಬರ್ತಿದೆ ಅಂದರೆ ಪಾಯಿಂಟ್ ಎ ಪಾಸಿಟಿವ್ ಆಯಿತು, ಪಾಯಿಂಟ್ ಎ ಪಾಸಿಟಿವ್ ಆಯಿತು ಅಂತ ಹೇಳಿದ್ರೆ ಪಾಯಿಂಟ್ ಬಿ ಏನಾಗಬೇಕು, ಇಟ್ ಮಸ್ಟ್ ಬಿ ನೆಗೆಟಿವ್ ಆಗಬೇಕು. ಓಕೆ, ಪಾಯಿಂಟ್ ಎ ಪಾಸಿಟಿವ್ ಆಯಿತು ಅಂತ ಹೇಳಿದ್ರೆ ದಿ ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ಪಿ ಸೈಡ್. ಓಕೆ, ಪಾಸಿಟಿವ್ ಈಸ್ ಕನೆಕ್ಟೆಡ್ ಟು ಪಿ ಸೈಡ್ ಆ್ಯಂಡ್ ಎನ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಅಂತ ಹೇಳಿದ್ರೆ ಏನಾಯಿತು, ಡಯೋಡ್ ಈಸ್ ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನ್. ಸರಿನಾ, ಡಯೋಡ್ ಫಾರ್ವರ್ಡ್ ಬಯಾಸಲ್ಲಿ ಯಾವಾಗಿರುತ್ತೆ, ಪಿ ಸೈಡ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ದಿ ಎನ್ ಸೈಡ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್, ದೆನ್ ದಿ ಡಯೋಡ್ ಇಸ್ ಸೆಡ್ ಟು ಬಿ ಫಾರ್ವರ್ಡ್ ಬಯಾಸ್. ಸೊ ಫಾರ್ವರ್ಡ್ ಬಯಾಸ್ ಆಯಿತು ಅಂತ ಹೇಳಿದ್ರೆ ಕರೆಂಟ್ ಕಂಡಕ್ಟ್ ಮಾಡ್ತಾ, ದಿ ಕರೆಂಟ್ ವಿಲ್ ಫ್ಲೋ ಫ್ರಮ್ ದಿಸ್ ಐ ಅಮೌಂಟ್ ಆಫ್ ಕರೆಂಟ್ ಏನಾಗುತ್ತೆ, ಈ ಲೋಡ್ ರೆಸಿಸ್ಟೆನ್ಸ್ RS ಅಲ್ಲಿ ಫಾರ್ಮ್ ಆಗಿ ನನಗೆ ಔಟ್ಪುಟ್ಟಲ್ಲಿ ಏನಾಗುತ್ತೆ, ಐ ವಿಲ್ ಗೆಟ್ ದಿ DC. ಸೊ ಈ ಥರ ನನಗೇನಾಗ್ತದೆ, ಔಟ್ಪುಟ್ ನನಗೆ ಸಿಗ್ತಾ ಇದೆ. ಓಕೆ, ಅರ್ಥ ಆಯ್ತಾ. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಎ ಇಸ್ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ಬಿ ಆ್ಯಂಡ್ ದಿ ಡಯೋಡ್ ಈಸ್ ಇನ್ ಫಾರ್ವರ್ಡ್ ಬಯಾಸ್, ಸೊ ಇಟ್ ವಿಲ್ ಕರೆಂಟ್ ಕಂಡಕ್ಟ್ ಅಕ್ರಾಸ್ ದಿಸ್ RL. ಸೊ ಲೈಕ್ ದಿಸ್ ಯು ವಿಲ್ ಗೆಟ್ ಔಟ್ಪುಟ್, ನಿಮಗೇನು ಸಿಗುತ್ತೆ. ಓಕೆ, ನೆಕ್ಸ್ಟ್ ನೆಗೆಟಿವ್ ಹಾಫ್ ಸೈಕಲ್ ಆಯಿತು ಅಂತ ಹೇಳಿದ್ರೆ ಇದು ಏನಾಗಬೇಕು, ಇಟ್ ವಿಲ್ ಬಿ ನೆಗೆಟಿವ್ ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಆಯಿತು. ಅಂದರೆ ಬಿ ಪಾಸಿಟಿವ್ ಆಯಿತು, ದಿಸ್ ಎ ಏನಾಯಿತು, ಅದು ನನಗೆ ನೆಗೆಟಿವ್ ಆಯಿತು. ದಿಸ್ ನೆಗೆಟಿವ್ ಈಸ್ ಕನೆಕ್ಟೆಡ್ ಟು ಪಿ ಸೈಡ್ ಆ್ಯಂಡ್ ದಿಸ್ ಎನ್ ಸೈಡ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಅಂತ ಹೇಳಿದ್ರೆ ಏನೋ, ದಿಸ್ ವಿಲ್ ಬಿ ದಿ ರಿವರ್ಸ್ ಬಯಾಸ್ ಅಂತ ಆಯಿತು. ರಿವರ್ಸ್ ಬಯಾಸಲ್ಲಿ ಏನು ಮಾಡಿದ್ರೆ ಡಯೋಡ್ ಇಟ್ ವಿಲ್ ನಾಟ್ ಕಂಡಕ್ಟ್ ಎನಿ ಕರೆಂಟನ್ನು ಏನು ಮಾಡೋದಿಲ್ಲ, ಅದು ನನಗೆ ಕಂಡಕ್ಟ್ ಮಾಡೋದಿಲ್ಲ. ಸೊ ಕರೆಂಟನ್ನು ಕಂಡಕ್ಟ್ ಮಾಡ್ತಿಲ್ಲ ಅಂತೇಳಿ ಏನಾಗುತ್ತೆ, ಈ ಪೋರ್ಷನ್ ಏನಾಗುತ್ತೆ, ದಿಸ್ ವಿಲ್ ಬಿ ದಿ ಎಂಟಿ ಅಂತ ಆಯಿತು. ಸೊ ನೋ ಕರೆಂಟ್, ಈ ಪೊಸಿಷನ್ ಒಳಗೆ ನೋ ಕರೆಂಟ್. ಓಕೆ, ಇಲ್ಲಿ ನನಗೆ ಕರೆಂಟ್ ಇತ್ತು, ಬಟ್ ಇಲ್ಲಿ ಏನಾಯಿತು, ನೋ ಕರೆಂಟ್ ಆಯಿತು. ಈ ಪ್ರೊಸೆಸ್ ಏನಾಗುತ್ತೆ, ಇಟ್ ವಿಲ್ ಬಿ ಕಂಟಿನ್ಯೂಯಸ್.
ನೆಕ್ಸ್ಟ್ ಏನಾಗುತ್ತೆ, ಅಗೇನ್ ಇಲ್ಲಿ ಪಾಸಿಟಿವ್ ಆಯಿತಾ, ದೆನ್ ಎ ಈಸ್ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ಬಿ, ದೆನ್ ಡಯೋಡ್ ಡಿ ಈಸ್ ಫಾರ್ವರ್ಡ್ ಬಯಾಸ್ ಆ್ಯಂಡ್ ಇಟ್ ವಿಲ್ ಕಂಡಕ್ಟ್. ಸೊ ನಿಮ್ಗೆ ಏನಾಗುತ್ತೆ, ನಿಮಗೆ ಕರೆಂಟ್ ಸಿಗುತ್ತೆ. ಇಲ್ಲಿ ಏನಾಗ್ತಿದೆ, ಓನ್ಲಿ ದಿ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಎ ಸಿ ಏನು ಮಾಡ್ತಿದೆ, ಅದು ಕಂಡಕ್ಟ್ ಮಾಡ್ತಿದೆ. ದೇರ್ ಫೋರ್ ದಿ ಡಯೋಡ್ ಅಲೋಸ್ ಓನ್ಲಿ ದಿ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಎ ಸಿ, ಹೆನ್ಸ್ ದಿ ಡಯೋಡ್ ಆಕ್ಟ್ಸ್ ಆಸ್ ದಿ ಹಾಫ್ ವೇವ್ ರೆಕ್ಟಿಫೈಯರ್ ಆಗೋದು ಏನಾಗ್ತದೆ, ಆ್ಯಕ್ಟ್ ಆಗ್ತಾ ಇದೆ. ಓಕೆ, ಗೊತ್ತಾಯ್ತಾ? ದಿಸ್ ಈಸ್ ಅಬೌಟ್ ದಿ ಹಾಫ್ ವೇವ್ ರೆಕ್ಟಿಫೈಯರ್. ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸಿಗೆ ಅದನ್ನು ಕೇಳಿದ್ದಾರೆ. So good morning dear students. In previous class we have studied about this half wave rectifier. This half wave rectifier, the disadvantage of half wave rectifier is it will conduct only the half cycle. It will convert only the positive half cycle but not the negative half cycle. Negative half cycle na ಏನು ಮಾಡೋದಿಲ್ಲ, ಅದು ಕನ್ವರ್ಟ್ ಮಾಡೋದಿಲ್ಲ. ಇದನ್ನು ಓವರ್ಕಮ್ ಮಾಡೋದಕ್ಕೆ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಟೇಕ್ ಎ ಫುಲ್ ವೇವ್ ರೆಕ್ಟಿಫೈರ್. ಫುಲ್ ವೇವ್ ರೆಕ್ಟಿಫೈರ್ ನಾವು ತೊಗೊಳ್ತಾ ಇದ್ದೀವಿ. ಓಕೆ, ಇದಿಷ್ಟು ಎನರ್ಜಿ ಏನಾಗ್ತದೆ, ನನಗೆ ವೇಸ್ಟ್ ಆಗ್ತಿತ್ತು, ಕರೆಂಟ್ ಏನಾಗ್ತಿತ್ತು, ವೇಸ್ಟ್ ಆಗ್ತಿತ್ತು, ಕನ್ವರ್ಟ್ ಆಗ್ತಾ ಇರಲಿಲ್ಲ. ಇದನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಸರ್ಕ್ಯೂಟ್ ಒಳಗೆ ಏನು ಮಾಡಬೇಕು, ಸರ್ಟನ್ ಮಾಡಿಫಿಕೇಷನ್ನ ಮಾಡಬೇಕು. ಈ ಕಡೆ ಹೀಗೆ ಕನ್ವರ್ಟ್ ಆಗ್ತಿದೆ, ಈ ಕಡೆ ನನಗೆ ಕನ್ವರ್ಟ್ ಆಗ್ತಿಲ್ಲ ಅಂದರೆ ಏನು ಮಾಡ್ತಾರೆ, ಈ ಪ್ಲೇಸಲ್ಲಿ ದೇ ಆರ್ ಪ್ಲೇಸಿಂಗ್ ಒನ್ ಡಯೋಡನ್ನು ಏನು ಮಾಡ್ತಿದ್ದಾರೆ, ಪ್ಲೇಸ್ ಮಾಡ್ತಿದ್ದಾರೆ. ಸೊ ದಟ್ ದಿ ಎರಡೂ ಟೈಮ್ ಒಳಗೆ ಏನಾಗಲಿ ನನಗೆ ಕರೆಂಟ್ ಪಾಸ್ ಆಗಲಿ ಅನ್ನೋದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ದಿ ಕನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ದಿಸ್ ಈಸ್ ದಿ ಫಿಗರ್ ಎಕ್ಸ್ಪ್ಲೇನಿಂಗ್ ದಿ ಫುಲ್ ವೇವ್ ರೆಕ್ಟಿಫೈಯರ್. ಫುಲ್ ವೇವ್ ರೆಕ್ಟಿಫೈಯರ್ ಒಳಗೆ ಇಟ್ ವಿಲ್ ಬಿ ದಿ ಎ ಸಿ ಸೋರ್ಸ್. ಸೊ ಎ ಸಿನ ನಾವು ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ ನಾವು ಎ ಸಿ ಸೋರ್ಸನ್ನು ನಾವು ತೊಗೊಂಡಿದ್ದೀವಿ. ಇಟ್ ಈಸ್ ಕನೆಕ್ಟೆಡ್ ಟು ದಿ ಟ್ರಾನ್ಸ್ಫಾರ್ಮರ್. ಇಲ್ಲಿ ಯೂಸ್ ಮಾಡ್ತಿರೋ ಟ್ರಾನ್ಸ್ಫಾರ್ಮರ್ ಏನಾಗಿದೆ, ಇಟ್ ಈಸ್ ಕಾಲ್ಡ್ ಎಸ್ ಸೆಂಟರ್ ಟ್ಯಾಪ್ಡ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸೆಂಟರ್ ಟ್ಯಾಪ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಈ ಸೆಕೆಂಡರಿ ಸೆಂಟರ್ನ ಏನು ಮಾಡಿದ್ದೀವಿ, ಇಲ್ಲಿಗೆ ನಾವು ಟ್ಯಾಪ್ ಮಾಡಿ ಅದನ್ನು ಗ್ರೌಂಡಿಗೆ ಮಾಡಿದ್ದೀವಿ. ಮತ್ತು ಅದೇ ಪಾಯಿಂಟಿಂದ ಏನು ಮಾಡ್ತಿದ್ದೀವಿ, ವಿ ಆರ್ ಗೋಯಿಂಗ್ ಟು ಟೇಕ್ ದಿ ವೋಲ್ಟೇಜನ್ನು ತೊಗೊಳ್ತಾ ಇದ್ದೀವಿ. ಸೆಂಟ್ರನ್ನ ಟ್ಯಾಪ್ ಮಾಡಿರೋದ್ರಿಂದ ಈ ಥರ ನಾವು ಟ್ರಾನ್ಸ್ಫಾರ್ಮರನ್ನು ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದಿಸ್ ಕಾಯಿಲ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಕಾಯಿಲ್, ದಿಸ್ ಕಾಯಿಲ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಇಲ್ಲಿ ನಾವೇನು ಮಾಡ್ತಿದ್ದೀವಿ, D1 ಅನ್ನೋದು ಡಯೋಡ್ 1 ತೊಗೊಳ್ತಿದ್ವಿ. ದಿಸ್ ವಿಲ್ ಬಿ ದಿ ಡಯೋಡ್ D2 ಅಂತ ಆಯಿತು. ಇಲ್ಲಿಂದ ನಾವೇನು ಮಾಡಿದ್ವಿ, ಒಂದು RL ದಟ್ ಈಸ್ ಲೋಡ್ ರೆಸಿಸ್ಟೆನ್ಸ್ನ ತೊಗೊಳ್ತಾ ಇದ್ದೀವಿ. ಈ ಅಕ್ರಾಸ್ ದಿಸ್ ಲೋಡ್ ರೆಸಿಸ್ಟೆನ್ಸ್ ನನಗೇನಿರುತ್ತೆ, ಔಟ್ಪುಟ್ ವೋಲ್ಟೇಜ್ ನನಗೆ ಸಿಗುತ್ತೆ. ಅದು ಯಾವ ಫಾರ್ಮಲ್ಲಿ ಇರುತ್ತೆ, ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ DC. ಓಕೆ, ದಿ ಫುಲ್ ವೇವ್ ರೆಕ್ಟಿಫೈಯರ್ ಇಟ್ ಕನ್ಸಿಸ್ಟ್ ಆಫ್ ದಿ alternating current source ಇದೆ, ಆ್ಯಂಡ್ ದಿ ಟ್ರಾನ್ಸ್ಫಾರ್ಮರ್ ಕನ್ಸಿಸ್ಟ್ ಆಫ್ ದಿ ಪ್ರೈಮರಿ ಕಾಯಿಲ್ ಆ್ಯಂಡ್ ದಿ ಸೆಕೆಂಡರಿ ಕಾಯಿಲ್, ಆ್ಯಂಡ್ ಇಟ್ ಈಸ್ ಸೆಂಟರ್ ಟ್ಯಾಪ್ಡ್ ಟ್ರಾನ್ಸ್ಫಾರ್ಮರ್. ಸೆಂಟರ್ನ ಏನು ಮಾಡಿದ್ದೀವಿ, ಟ್ಯಾಪ್ ಮಾಡಿದ್ವಿ. And there are 2 diodes, diode D1 and diode D2, and they are connected by means of this load resistance RL. Across this we are going to take the output DC ನನಗೆ ಈ ಪಾಯಿಂಟ್ ನನಗೆ ಸಿಗುತ್ತೆ. ಓಕೆ, ಈ ಪಾಯಿಂಟನ್ನು ನಾನು ಲೆಟ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಪಾಯಿಂಟ್ E, ಆ್ಯಂಡ್ ಈ ಪಾಯಿಂಟನ್ನು ಏನು ಮಾಡಿ, ಪಾಯಿಂಟ್ B ಅಂತ ನಾವು ರಿಪ್ರೆಸೆಂಟ್ ಮಾಡಿ ವರ್ಕಿಂಗ್ಗೆ ನೋಡಬೇಕು. ಸೊ ವರ್ಕಿಂಗನ್ನು ನೋಡಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ AC. ಓಕೆ, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ AC ಏನಾಗುತ್ತೆ, ದಿ ಡಯೋಡ್ D1 ಈಸ್ ಫಾರ್ವರ್ಡ್ ಬಯಾಸ್. ಸೊ ಹೇಗೆ ಆಗುತ್ತೆ ನೋಡಿ, ಪಾಸಿಟಿವ್ ಆಯಿತು ಅಂತ ಹೇಳಿದ್ರೆ ಎ ಏನಾಗಬೇಕು, ಇಟ್ ಮಸ್ಟ್ ಬಿ ಪಾಸಿಟಿವ್ ಆಗಬೇಕಾ, ಎ ಈಸ್ ಪಾಸಿಟಿವ್ ಆ್ಯಂಡ್ ಬಿ ಏನಾಯಿತು, ಇಟ್ ಈಸ್ ನೆಗೆಟಿವ್ ಅಂತ ಆಯಿತು. ಎ ಪಾಸಿಟಿವ್ ಬಿ ನೆಗೆಟಿವ್ ಅಂತ ಹೇಳಿದ್ರೆ ದಿ ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ಪಿ ಸೈಡ್ and this N is connected to negative terminal. Okay, this will be the P side, this will be N side ಅಂತ ಆಯಿತು. The P side is connected to ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ N is connected to ನೆಗೆಟಿವ್ ಟರ್ಮಿನಲ್ ಅಂತ ಹೇಳಿದ್ರೆ ದಿಸ್ ಈಸ್ ದಿ ಡಯೋಡ್ D1 ಈಸ್ ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ ನನಗೆ ಸಿಗ್ತಾ ಇದೆ. ಈ ಫಾರ್ವರ್ಡ್ ಬಯಾಸ್ ಕಂಡೀಷನ್ ಇರೋದ್ರಿಂದ ಇಟ್ ವಿಲ್ ಕಂಡಕ್ಟ್ ಕರೆಂಟನ್ನು ಏನು ಮಾಡ್ತಿದೆ, ಕಂಡಕ್ಟ್ ಮಾಡ್ತಿದೆ. ಸೊ ಹಿಯರ್ ಯು ವಿಲ್ ಗೆಟ್ ದಿ ಕರೆಂಟ್ I1 ಅಕ್ರಾಸ್ ದಿಸ್ RL ನಿಮಗೆ ಸಿಗ್ತಿದೆ. ಅವಾಗ ಏನು ಮಾಡ್ತೀವಿ, ಇಲ್ಲಿ ನನಗೆ ಬರ್ತದೆ ದಿಸ್ ಈಸ್ ಡ್ಯೂ ಟು ಪಾಸಿಟಿವ್ ಹಾಫ್ ಸೈಕಲ್. ಫಸ್ಟ್ ಹಾಫ್ ಸೈಕಲಲ್ಲಿ ನನಗೆ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡಿ ಇದನ್ನು ತಗೊಳ್ಳಿ, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಏನಾಗುತ್ತೆ, ದಿಸ್ ಎ ಅನ್ನೋದು ನನಗೆ ನೆಗೆಟಿವ್ ಆಯಿತು, ಬಿ ಅನ್ನೋದು ಏನಾಯ್ತು ನನಗೆ ಪಾಸಿಟಿವ್ ಆಯಿತು. ಈಗ ನಾನು D1 ಅನ್ನು ತಗೊಂಡ್ರೆ D1 ಏನಾಯಿತು ಅಂತ ಹೇಳಿದ್ರೆ ನೆಗೆಟಿವ್ ಈಸ್ ಕನೆಕ್ಟೆಡ್ ಟು ದಿ ಪಿ ಸೈಡ್ ಆ್ಯಂಡ್ N ಈಸ್ ಕನೆಕ್ಟೆಡ್ ಟು ದಿಸ್ ಪಾಸಿಟಿವ್ ಟರ್ಮಿನಲ್ ಅಂತ ಹೇಳಿದ್ರೆ ಡಯೋಡ್ D1 ಏನಾಯಿತು, ರಿವರ್ಸ್ ಬಯಾಸ್ ಆಯಿತು. ಬಟ್ D2 ನೋಡಿ, ಪಾಸಿಟಿವ್ ಈಸ್ ಕನೆಕ್ಟೆಡ್ ಟು ಪಿ ಸೈಡ್ ಆ್ಯಂಡ್ N ಈಸ್ ಕನೆಕ್ಟೆಡ್ ಟು
this negative terminal, so that D2 is forward bias. D2 ಏನಾಯಿತು ನನಗೆ ಫಾರ್ವರ್ಡ್ ಬಯಾಸ್ ಆಯಿತು, D1 ಏನಾಯಿತು ನನಗೆ ರಿವರ್ಸ್ ಬಯಾಸ್ ಆಯಿತು. ಅವಾಗ ಏನಾಯಿತು D2 ಇಟ್ ವಿಲ್ ಕಂಡಕ್ಟ್ ಕರೆಂಟ್. D2 ಏನು ಮಾಡುತ್ತೆ ಕರೆಂಟನ್ನು ಕಂಡಕ್ಟ್ ಮಾಡುತ್ತೆ ಅಕ್ರಾಸ್ ದಿಸ್ RL ಆ್ಯಂಡ್ ಯು ವಿಲ್ ಗೆಟ್ ದಿ ಕರೆಂಟ್ ಆ್ಯಸ್ ದಿಸ್. ಇಲ್ಲಿ ನನಗೆ ಏನಾಗುತ್ತೆ ನನಗೆ ಕರೆಂಟ್ ಸಿಗ್ತಾ ಹೋಗುತ್ತೆ. ದಿಸ್ ಈಸ್ ಡ್ಯೂ ಟು ಸೆಕೆಂಡ್ ಹಾಫ್ ಸೈಕಲ್ ಅಂತ ಆಯಿತು. ನೆಕ್ಸ್ಟ್ ಥರ್ಡ್ ಹಾಫ್ ಸೈಕಲ್ ಏನಾಗುತ್ತೆ, ಅಗೇನ್ ದಿಸ್ ಪ್ರೊಸೆಸ್ ರಿಪೀಟ್ಸ್. ಎ ಪಾಸಿಟಿವ್ ಆಗುತ್ತೆ, ಬಿ ನನಗೆ ನೆಗೆಟಿವ್ ಆಗುತ್ತೆ, D1 ನನಗೆ ಫಾರ್ವರ್ಡ್ ಬಯಾಸ್ ಆಗುತ್ತೆ, D2 ನನಗೆ ರಿವರ್ಸ್ ಬಯಾಸ್ ಆಗುತ್ತೆ. ಆವಾಗ D1 ಕಂಡಕ್ಟ್ ಮಾಡುತ್ತೆ, D2 ನನಗೆ ಕಂಡಕ್ಟ್ ಮಾಡೋದಿಲ್ಲ. ಅವಾಗ ಏನಾಯಿತು ಇಲ್ಲಿ ನನಗೆ ಕರೆಂಟ್ ಸಿಕ್ತು. ಅಗೇನ್ ದಿ ಫೋರ್ತ್ ಹಾಫ್ ಸೈಕಲ್ ತೊಗೊಂಡಾಗ ಏನಾಯಿತು ನೆಗೆಟಿವ್ ಅಂತ ಆಯಿತು. ಸೊ D1 ನನಗೆ ರಿವರ್ಸ್ ಬಯಾಸ್ ಆಗುತ್ತೆ, D2 ನನಗೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ದೆನ್ ಅಗೇನ್ ಯು ವಿಲ್ ಗೆಟ್ ದಿ ಕರೆಂಟ್ ಅಕ್ರಾಸ್. ಸೊ ಆಲ್ ದಿ 4 ಸೈಕಲ್ಸ್ ಏನಾಗುತ್ತೆ ಇಟ್ ಈಸ್ ಕನ್ವರ್ಟೆಡ್ ಇಂಟು DC. ಈ ಪಾಸಿಟಿವ್ ಹಾಫ್ ಸೈಕಲು ಆಯಿತು, ನೆಗೆಟಿವ್ ಹಾಫ್ ಸೈಕಲ್ ಆಯಿತು ಅಂತ ಹೇಳಿದ್ರೆ ಬೋತ್ ದಿ ಹಾಫ್ ಸೈಕಲ್ ಆಫ್ AC is converted into DC, then this type of rectifier is called as full wave rectifier ಅಂತ ಕರೀತಾರೆ. ಇದನ್ನು ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸಿಗೆ ಕೇಳಿದ್ದಾನೆ. ಸೊ ಈ ವರ್ಷನೂ ಅದನ್ನು ಕೇಳಿದ್ದಾನೆ 5 ಮಾರ್ಕ್ಸ್ಗೆ. ಫುಲ್ ವೇವ್ ರೆಕ್ಟಿಫೈರ್ನ ಎಕ್ಸ್ಪ್ಲೇನ್ ಮಾಡಿ ವಿತ್ ಬ್ಲಾಕ್ ಡಯಾಗ್ರಾಮ್ ಅಂತ. ಓಕೆ, ರೆಕ್ಟಿಫೈರ್ ಅಂತ ಕೇಳ್ತಾನೆ, ಆ ಡೆಫಿನೇಷನ್ ಬರೀಬೇಕು, 1 ಮಾರ್ಕ್ಸ್ ಇರುತ್ತೆ. ಸರ್ಕ್ಯೂಟ್ ಡಯಾಗ್ರಾಮಿಗೆ 1 ಮಾರ್ಕ್ಸ್ ಇರುತ್ತೆ. ಎಕ್ಸ್ಪ್ಲನೇಷನ್ ಆ್ಯಂಡ್ ದಿ ವೇವ್ ಫಾರ್ಮಿಗೆ ಸೇರಿಸಿ 3 ಮಾರ್ಕ್ಸ್ ಇರುತ್ತೆ. ಓಕೆ, during positive half cycle of input AC, the diode D1 is forward bias and D2 is reverse bias, and hence diode D1 conduct. D1 ಏನು ಮಾಡುತ್ತೆ ಕಂಡಕ್ಟ್ ಮಾಡ್ತಿದೆ. During negative half cycle, the diode D2 is forward bias, D2 is forward bias and D1 is reverse bias, hence D2 conduct. So D2 ಏನು ಮಾಡುತ್ತೆ ಕಂಡಕ್ಟ್ ಮಾಡುತ್ತೆ. ಓಕೆ, therefore during both the half cycle of AC there is current through the load resistance RL and we will get the output, hence the diode acts as a full wave rectifier. diode ಏನಾಗ್ತಿದೆ full wave rectifier ಆಗಿ ಆಕ್ಟ್ ಆಗ್ತಿದೆ. this is about the semiconductor diode is used as a rectifier. ಏನೇನು this is the applications of semiconductor diode. okay, thank you.